ರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯವು ಜನವರಿ 22ರಂದು ಸೋಮವಾರ 2024ರಲ್ಲಿ ಅಯೋಧ್ಯೆಯಲ್ಲಿ ನಡೆಯಲಿದೆ. ಉತ್ತರ ಪ್ರದೇಶದ ಪವಿತ್ರ ಸರಾಯು ನದಿಯ ದಡದಲ್ಲಿ ಅಯೋಧ್ಯೆ ಜಿಲ್ಲೆ ಇದೆ. ಇದನ್ನು ಶ್ರೀರಾಮನ ಜನ್ಮಸ್ಥಳ ಎಂದು ಕರೆಯಲಾಗುತ್ತದೆ. ಇಲ್ಲಿ ಶ್ರೀರಾಮನ ಪಾದದ ಗುರುತುಗಳು ಸಹ ಕಂಡು ಬಂದಿದೆ ಎಂದು ಹೇಳಲಾಗಿದೆ. ಜನವರಿ 2024 ಇಸವಿ 15ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಶ್ರೀರಾಮನ ಬಾಲರೂಪದ ವಿಗ್ರಹ ಪ್ರತಿಷ್ಠಾಪಿಸಲಾಗುತ್ತದೆ. ಜನವರಿ 16ರಂದು ಶ್ರೀರಾಮನ ಬಾಲರೂಪದ ವಿಗ್ರಹಕ್ಕೆ ಸಂಬಂಧಿಸಿದ ವಿವಿಧ ಆಚರಣೆಗಳು ಕಾರ್ಯರೂಪಕ್ಕೆ ಬರುತ್ತವೆ. ಜನವರಿ 17ರಂದು ಶ್ರೀರಾಮನ ಬಾಲರೂಪದ ವಿಗ್ರಹವನ್ನು ನಗರ ಸಂಚಾರಕ್ಕಾಗಿ ಹೊರತೆಗೆಯಲಾಗುವುದು. ಜನವರಿ 18ರಂದು ಮಂಟಪ ಪ್ರವೇಶ, ವಾಸ್ತು ಪೂಜೆ, ಗಣೇಶನ ಪೂಜೆ ಮಾಡಲಾಗುತ್ತದೆ. ಜನವರಿ 19ರಂದು ಅಗ್ನಿಕುಂಡದಲ್ಲಿ ಅಗ್ನಿ ಸ್ಪರ್ಶ ಮಾಡಿ ವಿವಿಧ ಕಾರ್ಯವನ್ನು ನೆರವೇರಿಸಲಾಗುತ್ತದೆ. ಗರ್ಭಗುಡಿಯಲ್ಲಿ 20ನೆಯ ತಾರೀಕು 81 ಕಳಸದಲ್ಲಿ ಅನೇಕ ನದಿಯ ನೀರನ್ನು ಇಡಲಾಗುತ್ತದೆ. 21ನೆಯ ತಾರೀಕು ಜನವರಿಯಂದು ವಿಶೇಷ ಪೂಜೆ, ಯಾಗ, ಅಭಿಷೇಕ ನಡೆಯುತ್ತದೆ. ಜನವರಿ 22ರಂದು ಶ್ರೀರಾಮನಿಗೆ ಮಹಾಮಸ್ತಾಭಿಷೇಕವನ್ನು ಪೂರ್ಣಗೊಳಿಸುತ್ತಾರೆ. 5 ಶತಮಾನಗಳಿಂದ ಕಾಯುತ್ತಿದ್ದ ದಿನಗಳು ಇಂದೀಗ ಪೂರ್ಣಗೊಳ್ಳುವ ಅವಕಾಶ ಕಂಡು ಬಂದಿದೆ. ಇಡೀ ವಿಶ್ವವೇ ಈ ಐತಿಹಾಸಿಕ ಕ್ಷಣಕ್ಕಾಗಿ ಕಾಯುತ್ತಿದೆ. ಈಗಾಗಲೇ ಈ ಕಾರ್ಯಕ್ರಮವು ಭರದಿಂದ ನಡೆಯುತ್ತಾ ತೊಡಗಿವೆ. 22ನೆಯ ಜನವರಿ ಸೋಮವಾರದಂದು ಮಧ್ಯಾಹ್ನ 12:29ರಿಂದ 12:30 ಒಳಗೆ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಈ ದಿನ ಮನೆಯಲ್ಲಿ ದೀಪವನ್ನು ಬೆಳಗಿಸಬೇಕು, ಮಂತ್ರಾಕ್ಷತೆಯನ್ನು ಧರಿಸಬೇಕು, ಶ್ರೀರಾಮನ ನಾಮವನ್ನು ಸ್ಮರಿಸಬೇಕು. ಬಹಳ ಜನರಿಗೆ ಮಂತ್ರಾಕ್ಷತೆ ಏನು, ಇದನ್ನು ಏನು ಮಾಡಬೇಕು, ಎಲ್ಲಿ ಇಟ್ಟುಕೊಳ್ಳಬೇಕು, ಇದು ಯಾಕೆ ಎಂಬ ಹಲವಾರು ರೀತಿಯ ಪ್ರಶ್ನೆಗಳು ಕಾಡುತ್ತದೆ. ಬನ್ನಿ, ಪ್ರತಿ ಮನೆಗೂ ಶ್ರೀರಾಮನ ಮಂತ್ರಾಕ್ಷತೆಯು ತಲುಪುತ್ತಿದೆ. ಬಂದಿಲ್ಲದಿದ್ದರೆ ಇನ್ನು 3-4 ದಿನದಲ್ಲಿ ಖಂಡಿತ ಬಂದು ತಲುಪುತ್ತದೆ. ಶ್ರೀರಾಮ ಸಹಿತ ಸೀತಾರೂಪಳಾದ ಲಕ್ಷ್ಮಿಯನ್ನು ಸ್ಮರಿಸುತ್ತಾ 1 ರೂಪಾಯಿ ಕಾಯಿನನ್ನು ತೆಗೆದು ಈ ಅಕ್ಷತೆಯಲ್ಲಿಟ್ಟು ದೇವರ ಮನೆಯಲ್ಲಿ ಭಯಭಕ್ತಿಯಿಂದ ಪೂಜಿಸಿ ಶ್ರೀರಾಮನನ್ನು ನೆನೆಸಿಕೊಳ್ಳಿ. ಶ್ರೀರಾಮನ ಹನುಮಂತನಾದಂತಹ ಶ್ರೀರಾಮನ ಭಕ್ತನಾದಂತಹ ಹನುಮಂತನನ್ನು ಸ್ಮರಿಸಿಕೊಳ್ಳೋಣ. ನಮ್ಮ ಮನೆಯ ರಕ್ಷಣೆಯನ್ನು ಮಾಡು ಎಂದು ಹೇಳಿಕೊಳ್ಳೋಣ. ನಮಗೆ ಬಂದಿರುವ ನಾನಾ ತೊಂದರೆಗಳನ್ನು ನಿವಾರಿಸು ಎಂದು ಶ್ರೀರಾಮನನ್ನು ಸ್ಮರಿಸುತ್ತಾ ಪೂಜೆ ಸಲ್ಲಿಸೋಣ. ಇದನ್ನು ಮುಟ್ಟಾದವರು ಈ ಅಕ್ಷತೆ ಕಾಳುಗಳನ್ನ ಮುಟ್ಟಬಾರದು. ಒಂದು ಸಮಯ ಕೆಳಗೆ ನೆಲದ ಮೇಲೆ ಬಿದ್ದಿದ್ದರೆ ಅದನ್ನು ಪರಕೆಯಲ್ಲೋ ಅಥವಾ ಕಾಲಿನಲ್ಲೋ ತುಳಿಯಬಾರದು. ಅದನ್ನು ಕೈಯಿಂದ ತೆಗೆದು ತುಳಸಿ ಗಿಡಕ್ಕೆ ಹಾಕಿ. ದೀಪವನ್ನು ಹೇಗೆ ಬೆಳಗಿಸುವುದು? ನಾವು ಪ್ರತಿ ಮನೆಯಲ್ಲೂ 5 ದೀಪಗಳನ್ನು ಬೆಳಗಿಸಬೇಕು. 1 ದೀಪವನ್ನು ತುಳಸಿ ಗಿಡದ ಮುಂದೆ, 2 ದೀಪವನ್ನು ದೇವರ ಮನೆಯಲ್ಲಿ, ಮತ್ತೆರಡು ದೀಪವನ್ನು ಬಾಗಿಲಿನ ಮುಂದೆ ಬೆಳಗಿಸಬೇಕು. ಈ ದಿನ ನಾವು ಪಾನಕ, ಕೋಸಂಬರಿ, ಶ್ರೀರಾಮನಿಗೆ ಪ್ರಿಯವಾದಂತಹ ನೈವೇದ್ಯಗಳನ್ನು ಮಾಡಿ ಶ್ರೀರಾಮನನ್ನು ಸ್ಮರಿಸೋಣ. ಜೈ ಶ್ರೀರಾಮ್.